ನಮಗ್ ಬೇಕಾದಂಗೆ ಬಟ್ಟೆ ಹಾಕೋದು, ಈ ತರ ಸ್ಪಾಗಳಿಗೆ ಹೋಗೋದು. ಸೊ ನಮ್ಮೆಲ್ಲ ನಾವು ದುಡ್ಡು ಖರ್ಚು ಮಾಡೋದು. ಸೊ ಇದು ಸೆಲ್ಫ್ ಲವ್. ಚೆನ್ನಾಗಿ ಕುಡಿತಾನೆ ಅವನೇ ಸೆಲ್ಫ್ ಲವ್. ನಾನ್ ದುಡಿತೀನಿ ಎಲ್ಲ ಇಷ್ಟೆಲ್ಲ ಕಷ್ಟಪಡ್ತೀನಿ, ಇದನ್ನೇ ಸೆಲ್ಫ್ ಲವ್ ಅನ್ಕೊಂಡು ಆ ಮಜದ ಆಕ್ಚುಯಲ್ ವಿಚಾರ ಏನಾಗತ್ತೆ ನಾಳೆ ದಿನ ಅಂತ ಗೊತ್ತಿಲ್ಲದೆ ಆಮೇಲೆ ಅದೇ ವಿಷ ಆಗಿ ತಾನಲ್ಲ ತನ್ನ ಸುತ್ತ ಇರೋರೆಲ್ಲ ಸಫರ್ ಆಗೋತರ. ಒಂದು ಹುಡುಗ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಪಾಪ ನ್ಯಾಯ ನೀತಿ ಧರ್ಮದ ಪ್ರಕಾರ ಹಾರ್ಡ್ ವರ್ಕಿಂಗ್ ಇರ್ತಾನೆ, ಮನೆದೆಲ್ಲ ಜವಾಬ್ದಾರಿ ತಗೊಂಡಿರ್ತಾನೆ, ಅವ್ನ ಮದ್ವೆನೂ ಪೋಸ್ಟ್ಪೋನ್ ಮಾಡಿ ಎಲ್ಲಾರನ್ನೂ ಇದು ಮಾಡಿರ್ತಾನೆ ಎಲ್ಲ. ಆದ್ರೆ ಅವ್ರ ಮನೆಯವರೆಲ್ಲ ಏನಾದ್ರೂ ಒಂದು ವಿಷಯಕ್ಕೆ ಅವ್ರನ್ನ ಬ್ಲೇಮ್ ಮಾಡ್ತಾನೆ ಇರ್ತಾರೆ. ನೀನ್ ಹೆಂಡ್ತಿನೇ ನಿನ್ನ ಹುಟ್ಟಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟಿದ್ದಾಳ, ಹಂಗಾದ್ರೆ ನಾನೇನು ಗಾರ್ಬೇಜ ನಾನು ಅಂತ ಹೇಳ್ಕೊಂಡು ಅವರಿಗೆ ಆ ಪಾಪ ಪ್ರಜ್ಞೆನೂ ಫೀಡ್ ಮಾಡಿ, ಅಂದ್ರೆ ಇಟ್ಸ್ ಲೈಕ್ ಅ ಕ್ಲಿಕಿಂಗ್ ಟೈಮ್ ಬಾಂಬ್ ವೇರ್ ಎವ್ರಿ ಬಡಿ ವಿಲ್ ಬಿ ಅ ವಿಕ್ಟಿಮ್ ಆಫ್ ದಿಸ್ ಪೇನ್. ಅದೇ ಆ ತಾಯಿ ಮದ್ವೆ ಆದಾಗ್ಲಿಂದಾನು ಸ್ವಲ್ಪ ಸೆಲ್ಫ್ ಲವ್ ಎಕ್ಸ್ಪೀರಿಯನ್ಸ್ ಮಾಡಿದಿದ್ರೆ, ಕಪ್ ಫುಲ್ ಆಗಿದ್ದಿದ್ರೆ, ಖಂಡಿತ ಬೇರೆಯವರಿಂದ ಈ ಪೀಡಿಸೋದು ಕಾಡ್ಸೋದು, ಅವ್ರೊಂಚೂರು ಹೊರಗಡೆ ಹೋಗಿ ಬಂದ್ರೆ ಗಂಡ ಹೆಂಡತಿ ನಗ್ತಾ ಇದ್ರೆ, ಸರ್ ಇನ್ನೂ ಹೇಳ್ತೀನಿ ನಾನು ಆಸ್ ಎ ಥೆರಪಿಸ್ಟ್, ಪಾಪ ಎಷ್ಟು ಪ್ರೈವೇಟ್ ವಿಷಯಗಳು ಹೇಳ್ಕೊಳ್ತಾರಲ್ಲ, ಗಂಡ ಹೆಂಡತಿ ರಾತ್ರಿಯಾಗಿ ರೂಮ್ ಹೋಗಿ ಲಾಕ್ ಮಾಡ್ಕೊಂಡ್ರೆ ಕೂಗಿ ಕರೀತಾ ಇರ್ತಾರೆ ಮಗನ್ನ, ಆಚೆ ಬಾ ಇಲ್ಲಿ ಒಂದ್ ನಿಮಿಷ ಬಾ, ಹೋಗ್ಬಿಟ್ಟು ಆಲ್ರೆಡಿ ಮಲ್ಕೊಂಡ್ಬಿಟ್ಯಾ, ಬಾ ಇಲ್ಲಿ ಕಾಲೊತ್ತು ಅಂತ. ಆ ಥರ ತುಂಬಾ ಹೀನಾಯವಾದ ಸ್ಥಿತಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋ ಲೆವೆಲ್ಗೆ ಹೋಗ್ತಾರೆ. ಇದಕ್ಕೆಲ್ಲ ಮದ್ದು ಒಂದೇ, ನಾವೆಲ್ಲರೂ ಇಂಡಿವಿಜುವಲ್ ಆಗಿ ಆ ರಿಯಲ್ ಸೋರ್ಸ್ ಆಫ್ ಲವ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಓಕೆ, ಆ ರಿಯಲ್ ಲವ್ ಅಂದ್ರೆ ಸೆಲ್ಫ್ ಲವ್ ಅಂತ ಅಂದ್ರೆ, ಈಗ ಉದಾಹರಣೆಗೆ ಆ ಹೆಣ್ಮಗಳು ಸೊಸೆ ಇದೆ, ಆ ಹೆಣ್ಮಗಳ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಆ ಹೆಣ್ಮಗಳು ಮನೇಲಿ ಹಿಂಗಿದೆ ಪರಿಸ್ಥಿತಿ, ಅತ್ತೆ ಮಾವಂದು ಮನೇಲಿ ಆರ್ಥಿಕ ಸಮಸ್ಯೆಗಳು, ಪಾಪ ಹೆಣ್ಮಗಳು ಅವ್ರ ಬಗ್ಗೆ ಕೇರ್ ಮಾಡೇ ಇಲ್ಲ. ಸೊ ಇವಾಗ ಅವರು ಹೇಗೆ ಸೆಲ್ಫ್ ಲವ್ ಅಂದ್ರೆ, ಓಕೆ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಮಲ್ಲಿಗೆ ಹೂವ ಮುಡ್ಕೊಂಡು ನೀಟಾಗಿ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆಗೋದು ಅಥವಾ 3 ಹೊತ್ತು ಚೆನ್ನಾಗಿ ರೆಡಿ ಆಗೋದು ಒಂದು. ಇನ್ ಕೆಲವು ಗಂಡ್ಮಕ್ಳು ಓಕೆ ಸೆಲ್ಫ್ ಲವ್ ಅಂದ್ರೆ ಏನು, ನಾನು ಒಳ್ಳೆ ಎಕ್ಸ್ಪೆನ್ಸಿವ್ ಡ್ರೆಸ್ ತಗೊಬೇಕು ಅಥವಾ ವಾಚ್ ತಗೊಬೇಕು. ಇನ್ ಕೆಲವ್ರಿಗೆ ಈ ಕಾಫಿ ಅಡಿಕ್ಷನ್ ಇರತ್ತೆ, ವಾವ್ ಒಂದೊಳ್ಳೆ ಕಾಫಿ ನಾನು ಕೊಟ್ಕೊಬೇಕು ಅಂದ್ರೆ ಇದು ಕೂಡ ಖುಷಿ ಪಡೋದು. ಅಂದ್ರೆ ಈ ಸಣ್ಣ ವಿಚಾರಗಳು. ನಾನು ಹೇಳೋದು ಬರ್ತಿದ್ದೆ, ನಾನು ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಇದು ಒಂದು 2017-18 ಟೈಮಲ್ಲಿ ಅನ್ಸುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ತೆಲುಗು ಆಕ್ಟರ್ ಅಲ್ಲು ಅರ್ಜುನ್ ಅವರಲ್ಲ, ಅವರೊಂದು ಪೋಸ್ಟ್ ಹಾಕಿದ್ರು, ಸ್ಟೋರಿ ಹಾಕಿದ್ರು. ಆ ಸ್ಟೋರಿ ಹೆಂಗೆ ಅಂದ್ರೆ, ಅವ್ರೊಂದು ಪಾರ್ಲರ್ ಅಲ್ಲಿ ಅಂದ್ರೆ ಒಂದು ಸ್ಪಾಗೆಲ್ಲ ಹೋಗ್ಬಿಟ್ಟು ಕಾಲ್ ಹಿಂಗ್ ತೋರಿಸ್ಕೊಂಡು ಪೆಡಿಕ್ಯೂರ್ ಮಾಡಿಸ್ಕೊಂತೀರ. ಸರಿ, ಪೆಡಿಕ್ಯೂರ್ ಮಾಡ. ಸರಿ, ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಈ ತರದೆಲ್ಲ ಹೆಣ್ಮಕ್ಳಿಗೆ ಮಾತ್ರ ಮೀಸಲಿಟ್ಟಿತ್ತು. ಇವಾಗ ಏನಿಲ್ಲ, ಐಬ್ರೋ ಇಂದ ಹಿಡಿದು ಎಲ್ಲ ಮಾಡ್ಕೋತಾರೆ ಗಂಡ್ಮಕ್ಳು. ಆಯ್ತಾ, ಅದು ಅವ್ರ ಪರಿಸರ ಸಂತೋಷ, ಅವ್ರು ಏನ್ ಬೇಕು ಮಾಡಿ. ಅವತ್ತು ನಾನು ಅಲ್ಲು ಅರ್ಜುನ್ ಪೋಸ್ಟ್ ನೋಡಿದ್ದಲ್ಲ, ಆ ಪೋಸ್ಟ್ ಅಲ್ಲಿ ಕಾಲ್ ಹಿಂಗ್ ಮುಂದೆ ಇಟ್ಬಿಟ್ಟು ಏನೋ ಸೆಲ್ಫ್ ಗ್ರೂಮಿಂಗ್, #ಸೆಲ್ಫ್ ಲವ್ ಅಂತ ಹಾಕಿ. ಅಂದ್ರೆ ನಮಗ್ ಬೇಕಾದಂಗೆ ಬಟ್ಟೆ ಹಾಕೋದು, ಈ ತರ ಸ್ಪಾಗಳಿಗೆ ಹೋಗೋದು. ಸೊ ನಮ್ಮೆಲ್ಲ ದುಡ್ಡು ಖರ್ಚು ಮಾಡೋದು. ಸೊ ಇದು ಸೆಲ್ಫ್ ಲವ್. ವಾವ್, ಐ ಅಪ್ರಿಷಿಯೇಟ್ ಯುವರ್ ಮೆಚ್ಯೂರಿಟಿ ಸರ್, ಬಿಕಾಸ್ ತುಂಬಾ ಜನ ಇದಕ್ಕೆ ಸೆಲ್ಫ್ ಲವ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಈಗ ನಾನು ಒಂಚೂರು ಬಿಗ್ಗರ್ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಎಂತ ರಿವಲ್ಯೂಷನ್ ಅಂದ್ರೆ, ಈ ಒಂದು ಒಳಗಡೆ ಹೋಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಂದ್ ಕ್ಷಣಕ್ಕೆ ಧಗ್ ಅನ್ಸುತ್ತೆ, ಅಯ್ಯಪ್ಪ ಅಂತ. ಯಾಕೆಂದ್ರೆ ಈ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್, ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ ಒಂದು ವಿಷಯನ ಅರ್ಥ ಮಾಡ್ಕೋಬೇಕಾದ್ರೆ ಸರ್ಫೇಸ್ ಲೆವೆಲ್ ಅಲ್ಲಿ ತಿಳ್ಕೊಂಡ್ರೆ ಲಾಜಿಕಲ್ ಮೈಂಡ್ ಅಲ್ಲಿ ಇದ್ದು ಅದು ಹಾಗೆ ಹೊರಟೋಗುತ್ತೆ. ನಾವು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದಾಗೆ ಬಿಗ್ಗರ್ ಪಿಕ್ಚರ್ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ. ಎಕ್ಸಾಂಪಲ್ ಕೊಡ್ತೀನಿ, ಯಾಕೆ ನಾವು ಯಾವುದೇ ವಿಷಯವನ್ನ ಒಂಚೂರು ಒಳಗಡೆ ಹೋಗಿ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ. ಚೈನಾದಲ್ಲಿ ಸ್ಕೂಲ್ ಮಕ್ಕಳುಗಳಿಗೆ ಓದಿ ಅಂತ ಹೊಡಿಯೋದು, ಪನಿಷ್ಮೆಂಟ್ ಕೊಡೋದು ಜಾಸ್ತಿ ಮಾಡಲ್ವಂತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಏಜ್ ಬಂದ್ಮೇಲೆ ಎಲ್ಲಾ ಮಕ್ಕಳನ್ನು ಕೂಣಿಸಿ ಬ್ಯಾಕ್ ಎಂಡ್ ಅಲ್ಲಿ ಅವ್ರದೊಂದು ಟೆಕ್ನಿಕಲ್ ಟೀಮ್ ಇರುತ್ತೆ. ಅವ್ರ ಅಪ್ಪ ಅಮ್ಮಂದಿರು ಇರ್ತಾರಲ್ಲ, ಈ ಸ್ಕೂಲ್ ಮಕ್ಕಳ ಅಪ್ಪ ಅಮ್ಮಂದಿರು, ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದ್ರಲ್ಲೆಲ್ಲ ಒಂದಷ್ಟು ಬೈಟ್ಸ್ ಗಳನ್ನ ಶೂಟ್ ಮಾಡ್ಕೊಂಡು ಬರ್ತಾರಂತೆ. ಶೂಟ್ ಮಾಡ್ಕೊಂಡು ಬಂದು ಅದಕ್ಕೊಂದು ಒಳ್ಳೆ ಇಮೋಷನಲ್ ಮ್ಯೂಸಿಕ್ ಎಲ್ಲ ಹಾಕಿ, ರಿಯಾಲಿಟಿನೇ ಹಾಕ್ಬಿಟ್ಟು ಕೂಣಿಸ್ಬಿಟ್ಟು ಸಿನಿಮಾ ತರ ತೋರಿಸ್ತಾರಂತೆ. ನೋಡು ನಿಮ್ಮಪ್ಪ ನೋಡಲ್ಲಿ 15th ಫ್ಲೋರ್ ಇಂದ ಹಗ್ಗ ಕಟ್ಕೊಂಡು ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದಾರೆ ನಿನ್ ಫೀಸ್ ಕಟ್ಟಕ್ಕೆ. ನೋಡು ನಿಮ್ಮಮ್ಮ ಬೇರೆಯವ್ರ ಮನೆಯಲ್ಲಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ದುಡ್ಡು ಕೂಡಾಕಿ ನಿನಗೆ ಹೊಸ ಶೂಸ್ ಕೊಡ್ಸಿರೋದು. ನೋಡು ನಿಮ್ಮಪ್ಪ ನಿನ್ನೆ ರಾತ್ರಿ ಫುಲ್ಲು ನೈಟ್ ಡ್ಯೂಟಿ ಮಾಡಿ ಬೆಳಗ್ಗೆನೂ ಇನ್ನೊಂದು ಡ್ಯೂಟಿಗೆ ಹೋಗಿದ್ದಾರೆ, ಜಸ್ಟ್ ನೀನ್ ಬುಕ್ಸ್ ಕೇಳಿದ್ಯಲ್ಲ ಅದಕ್ಕೆ ಫೀಸ್ ಕಟ್ಟಕ್ಕೆ ಅಂತ. ಅದನ್ನೆಲ್ಲ ತೋರಿಸಿ ಎಲ್ಲಾ ಮಕ್ಕಳು ಅಳಕ್ ಶುರು ಮಾಡ್ತಾರೆ. ಯಾಕಂದ್ರೆ ಅದು ನಿಜವಾಗ್ಲೂ ಎದೆ ಕುಲ್ಕೋ ಅಂತ ಒಂದು ಸಂದರ್ಭ ಅಲ್ವಾ. ನೋಡಿದ್ರೆ ಎಂತವ್ರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ನಮ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಎಷ್ಟೆಷ್ಟು ಕಷ್ಟಪಟ್ಟು ನಮಗೆ ಮಾಡಿರ್ತಾರೆ. ಆಗ ಅದೆಲ್ಲ ವಿಡಿಯೋಸ್ ತೋರಿಸ್ಬಿಟ್ಟು ಟೀಚರ್ಸ್ ಬಂದು ಹೇಳ್ತಾರೆ, ಸೊ ನೀವಿಗೆಲ್ಲ ಏನ್ ಅನ್ಸುತ್ತೆ, ನೀವು ಚೆನ್ನಾಗಿ ಓದ್ಬೇಕು ಅನ್ಸುತ್ತಾ ಅಥವಾ ಅಪ್ಪ ಅಮ್ಮ ಹೆಂಗಾರ ಮಾಡ್ಕೊಳ್ಳಿ ಓದ್ಬಾರ್ದು? ಓದ್ತೀವಿ ಅಂತ ಹೇಳ್ತಾರೆ. ಅಂಡ್ ಅಲ್ಲಿಂದ
ಒಂದು ದೊಡ್ಡ ಸ್ಪೈಕ್ ಗ್ರಾಫಲ್ ಆಗುತ್ತಂತೆ ಸರ್ ಅವ್ರ ಎಜುಕೇಶನ್ ಅಲ್ಲಿ. ಇದು ಲಿಟ್ರಲಿ ಇವತ್ತಿಗೂ ನಡೆಯುವಂಥದ್ದು ಚೈನಾ ಸುಮಾರು ಸ್ಕೂಲ್ಗಳಲ್ಲಿ. ಇನ್ಫ್ಯಾಕ್ಟ್ ನಾವು ಟ್ರೀಟ್ಮೆಂಟ್ ಬರ್ಬೇಕು ಈ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ ಎಲ್ಲ ಕೆಲವು ಏನ್ ಮಾಡ್ತಾರೆ ಅಂದ್ರೆ ಕುಡುಕರು ಏನ್ ಮಾಡಿದ್ರು ಕುಡ್ತಾ ಬಿಡ್ತಾರಲ್ವಲ್ಲ, ಬಾಯಿಲಿ ಅಂತ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಈ ICU ಅಡ್ಮಿಟ್ ಆಗಿರ್ತಾರಲ್ಲ, ಕುಡ್ದು ಲಿವರ್ ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗಿರೋರು, ನೋಡಿ ಇವಾಗ ಸುಸ್ತಾರ್ ನೋಡೋನು ಹಿಂಗ್ ಬಡ್ಕೊಳ್ತಾರೆ ಅಂತ ಲಿಟ್ರಲಿ ಈ ಥರದ್ದು ಮಾಡ್ತಾರೆ. ಅವ್ನು ಕೂಗಾಡೋದು, ಸತ್ತಾಗೋರು ಹೆಂಡತಿ ಬಕ್ಳು ತಲೆ ಚೆಚ್ಕೊಂಡು ಬಡ್ಕೊಂಡು ಅಳೋದು, ಇದೆಲ್ಲ ತೋರಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡ್ಬರ್ತಾವ. ಅವ್ನು ಬೇಡ ಬಿಟ್ಬಿಡಿ ನನ್ನ ಅಂತ ಓಡೋಗ್ಬಿಟ್ಟು ಇವಾಗ ಕುಡಿತ್ಯಾ ಅಂತ ಅಲ್ಲಿಂದ ಒಂದು ಟ್ರಾನ್ಸ್ಟೇಟಲ್ಲಿ ಇದು ಮಾಡ್ತಾರೆ. ಲಿಟ್ರಲಿ ನಡೆಯುವಂಥದ್ದು ಇದು. ಅಂದ್ರೆ ಬಿಗ್ಗರ್ ಪಿಕ್ಚರ್ ನಮ್ಗೆ ಗೊತ್ತೇ ಇರಲ್ಲ ಅಲ್ವಾ, ಮುಂದೆ ಏನಾಗುತ್ತೆ ಅಂತ ನಾವು ಎಲ್ಲೋ ಇರ್ತೀವಿ. ಅದಕ್ಕೆ ನಾನು ಈಗ 2 ರೀತಿಯಲ್ಲಿ ಈ ಸೆಲ್ಫ್ ಲವ್ದು ಬಿಗ್ಗರ್ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕುಡ್ತದ್ದೇ ತಗೊಳ್ಳೋಣ. ಚೆನ್ನಾಗಿ ಕುಡಿತಾನೆ ಅವನೇ, ಸೆಲ್ಫ್ ಲವ್, ನಾನು ದುಡಿತೀನಿ ಏನು ಎಲ್ಲ ಇಷ್ಟೆಲ್ಲ ಕಷ್ಟಪಡ್ತೀನಿ, ನಾನು ಕುಡಿತೀನಿ ಏನು ಮಜಾ ಮಾಡ್ತೀನಿ ಏನಿವಾಗ ಅಂತ. ಆದರೆ ಅವ್ನು ಕುಡ್ದು ಅವ್ರ ಹೆಂಡತಿ ಮಕ್ಳಿಗೆ ಬೀದಿಗೆ ಬರೋದು, ಅವ್ರ ಮಕ್ಕಳು ಸೈಕೋ ಆಗ್ಬಿಡೋದು. ಯಾಕಂದ್ರೆ ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳ್ತಾ ಇದ್ದೆ, ನನ್ನ ಕ್ಲಿನಿಕಲ್ಲಿ 100 ಫಾರ್ಮ್ಗಳನ್ನ ತಗೊಂಡ್ರೆ ಮಾನಸಿಕ ತೊಂದರೆಗೆ ಒಳಗಾಗಿರೋರು, ಅದ್ರಲ್ಲಿ 90 ಫಾರ್ಮ್ ಆದ್ರೂ ನಮ್ಮಪ್ಪ ಕುಡಿತಾ ಇದ್ರು ಅಂತ ಪಾಪ ಬರ್ದಿರ್ತಾರೆ. ಅವರು ಕುಡ್ದು ಬಂದು ಗಲಾಟೆ ಮಾಡ್ತಿದ್ರು, ಹೊಡಿತಾ ಇದ್ರು, ನಮ್ಮಪ್ಪ ಬೇಜವಾಬ್ದಾರಿ ಆಗಿದ್ರು ಅಂತ. ಸೊ ಅವ್ರಿಗೆ ಬಿಗ್ಗರ್ ಪಿಕ್ಚರ್ ಅಲ್ಲಿಂದ ಹಿಡಿದು ನಾವು ಸಿಂಪಲ್ ಡೈಲಿ ಆಕ್ಟಿವಿಟಿ ತಗೊಳ್ಳೋಣ. ಈಗ ನಾವೇನೋ ನಾನು 12 ಅವರ್ ಕೆಲಸ ಮಾಡಿದ್ದೀನಿ, ನಾನು ರಿಲ್ಯಾಕ್ಸ್ ಆಗಬೇಕು ಅಂತ ಅವ್ರು ಕೂತ್ಕೊಂಡು ಒಂದಷ್ಟು ಏನೋ ನೋಡಕ್ ಶುರು ಮಾಡ್ತಾರೆ, ಸೆಕ್ಷುವಲ್ ಕಂಟೆಂಟು ಮಜಾ ಸಿಗತ್ತೆ ಅಂತ. ಆಮೇಲೆ ಒಂದಷ್ಟು ಏನೋ ಮ್ಯಾಸ್ಟರ್ಬೇಷನ್ ಇನ್ನೊಂದು ಏನೋ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಕಟ್ಟು ಒಂದು 5 years ಆದ್ಮೇಲೆ ಲಿಟ್ರಲಿ ನನ್ನ ಕ್ಲಿನಿಕಲ್ಲಿ ಯುವಕರು ಬಂದು, ಮೇಡಮ್ ನಾನು ದುಡಿಯಕ್ಕೆ ಶುರು ಮಾಡಿದ ತಕ್ಷಣ ನಾನು ಮಜಾ ಮಾಡಬೇಕು, ಇಷ್ಟೊಂದು ಕಷ್ಟಪಡ್ತೀನಿ, ನಾನು ಮಜಾ ಮಾಡಬೇಕು ಅಂತ ಎಲ್ಲ ತಪ್ಪದಾರಿ ಹಿಡಿಯಕ್ಕೆ ಶುರು ಮಾಡಿದೆ. ಈಗ ಮದುವೆಗೆ ಹತ್ರ ಬರ್ತಾ ಇದೆ, ಐ ಆಮ್ ವೆರಿ ಗಿಲ್ಟಿ, ನಾನು ತಪ್ಪು ಮಾಡಿದ್ದೇನೆ ಮೇಡಮ್, ನಾಳೆ ದಿನ ನನ್ನ ಫಿಸಿಕಲ್ ರಿಲೇಶನ್ಶಿಪ್ಪಲ್ಲಿ ತೊಂದರೆ ಆಗುತ್ತಾ ಅಂತ ಹೇಳ್ತಾರೆ. ಅಂದರೆ ಆ ಟೈಮಲ್ಲಿ ಅವ್ರಿಗೆ ಇದನ್ನೇ ಸೆಲ್ಫ್ ಲವ್ ಅಂದ್ಕೊಂಡು ಮಜಾ ಮಾಡ್ತೀನಿ ಅಂತ ಹೋಗಿ ಆ ಮಜಾದ ಆ್ಯಕ್ಚುಯಲ್ ವಿಚಾರ ಏನಾಗತ್ತೆ ನಾಳೆ ದಿನ ಅಂತ ಗೊತ್ತಿಲ್ಲದೆ ಆಮೇಲೆ ಅದೇ ವಿಷ ಆಗಿ ತಾನಲ್ಲ ತನ್ನ ಸುತ್ತ ಇರೋರೆಲ್ಲ ಸಫರ್ ಆಗೋ ಥರ ಆಗುತ್ತೆ. ಇದು ಫಿಸಿಕಲ್ ಲೆವೆಲಲ್ಲಿ ನಾನು ಹೇಳ್ತಾ ಇರೋದು. ಸೊ ನೀವು ಸೆಲ್ಫ್ ಲವ್ ಅಂತ ಏನೋ ಮಾಡಕ್ ಹೋದ್ರೆ, ಎಸ್ಪೆಷಲಿ ಬಿಂಜ್ ಶಾಪಿಂಗ್ ತುಂಬಾ ಜನ ಹೆಣ್ಮಕ್ಳು ಮಾಡ್ತಾರೆ. ನನ್ನ ಗಂಡನ ಜಗಳ ಆಡ್ಬಿಟ್ಟೆ, ಸರಿಯಾಗಿ ಕಿತ್ಕೊಂಡ್ ಬಂದಿದ್ದೀನಿ ಇವಾಗ 10,000 ಅಂದ್ಬಿಟ್ಟು ಹೋಗಿ ಒಂದಷ್ಟು ಶಾಪಿಂಗ್ ಮಾಡ್ಬಿಟ್ಟು ಅಯ್ಯೋ ಒಂದ್ ಐಟಮು ಯೂಸಿಗಿಲ್ಲ ಅಂತ ತುಂಬಾ ಗಿಲ್ಟಿ ಅನ್ಸುತ್ತೆ. ತುಂಬಾ ಜನ ಹೆಣ್ಮಕ್ಳು ಹಂಗೆ ಸಫರ್ ಆಗ್ತಾರೆ. ಸರ್ ಹುಚ್ಚುಚ್ಚಂಗ್ ಶಾಪಿಂಗ್ ಮಾಡ್ಬಿಟ್ಟೆ, ಒಂದ್ ಐಟಮು ಚೆನ್ನಾಗಿಲ್ಲ, ಅಯ್ಯೋ ಅವ್ನು ನೋಡಿದ್ರೆ ರಿಟರ್ನ್ ಕೊಡಲ್ಲ ಅಂತಿದ್ದಾನೆ, ಹಂಗೆ ಅಂತ ದೇ ಫೀಲ್ ಸೋ ಗಿಲ್ಟಿ. ಇದು ಖಂಡಿತ ಸೆಲ್ಫ್ ಲವ್ ಅಲ್ಲ. ಇದು ಒಂದು ಬಿಗರ್ ಪಿಕ್ಚರ್ ನಾವು ರಿಯಲೈಸ್ ಮಾಡ್ಬೇಕಾಗಿರೋದು. ಇನ್ನೊಂದು ಹೇಳ್ತೀನಿ, ವಿಚ್ ಇಸ್ ಅ ಡೀಪ್ ಸ್ಪಿರಿಚುವಲ್ ಸೈನ್ಸ್. ಈಗ ನಾವು ಏನಾದ್ರೂ ಆದ್ರೆ ಯೂಶಲಿ ಇವಾಗ ನಂಗೆ ಯಾಕೆ ಈ ತರ ಕಾಟ ಕೊಡೋ ಅಪ್ಪ ಸಿಕ್ಕಿದ್ರು, ಯಾಕೆ ಈ ತರ ಹಿಂಸೆ ಕೊಡೋ ಹೆಂಡತಿ ಸಿಕ್ಕಿದ್ರು ಅಂದಾಗ ನಾವೇನಂತೀವಿ ಯೂಶಲಿ, ಕರ್ಮ ಅದು, ನಿನ್ ಕಾರ್ಮಿಕ್ ಇದು, ಹಿಂದಿನ ಜನ್ಮದಲ್ಲಿ ನೀನೇನೋ ಮಾಡಿರ್ತೀಯ ಅನ್ಬೋದು. ಓಕೆ, ಕರೆಕ್ಟ್, ಕರ್ಮ ಅದು ಇದು ಆ ಫಾರ್ಮುಲಾ ವರ್ಕ್ ಆಗುತ್ತೆ, ಐ ಅಗ್ರಿ. ಬಟ್ ನಾನು ಇವಾಗ ಇನ್ನೊಂದು ಅದ್ಭುತವಾದ ವಿಷಯ ಹೇಳ್ತೀನಿ. ಎಷ್ಟೋ ಜನರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಪಾಪ ನ್ಯಾಯ ನೀತಿ ಧರ್ಮದ ಪ್ರಕಾರ ಹಾರ್ಡ್ ವರ್ಕಿಂಗ್ ಇರ್ತಾನೆ, ಒಳ್ಳೆ ಹುಡುಗ, ಏನು ಕೆಟ್ಟ ಅಭ್ಯಾಸ ಇಲ್ಲ, ಮನೆದೆಲ್ಲ ಜವಾಬ್ದಾರಿ ತಗೊಂಡಿರ್ತಾನೆ, ಅವ್ನ ಮದ್ವೆನೂ ಪೋಸ್ಟ್ಪೋನ್ ಮಾಡಿ ಎಲ್ಲಾರನ್ನೂ ಇದು ಮಾಡಿರ್ತಾನೆ ಎಲ್ಲ. ಆದ್ರೆ ಅವ್ರ ಮನೆಯವರೆಲ್ಲ ಏನಾದ್ರೂ ಒಂದು ವಿಷಯಕ್ಕೆ ಅವ್ರನ್ನ ಬ್ಲೇಮ್ ಮಾಡ್ತಾನೆ ಇರ್ತಾರೆ. ನೀನ್ ಸರಿ ಇಲ್ಲ, ನೀನ್ ಸೆಲ್ಫಿಶ್, ನೀನು ನಮ್ಮನ್ನ ನೋಡ್ಕೊಳ್ಳಲ್ಲ, ನಿನಗಂತೂ ಬಿಡು ಅಪ್ಪ ಅಮ್ಮ ಬೇಕೇ ಆಗಿಲ್ಲ, ನೀನೊಂಥರ ಲೂಸ್, ನೀನು ಏನೋ ಒಂದು ಯಾವಾಗ್ಲೂ ಕಣ್ಮುಚ್ಕೊಂಡು ಏನೋ ಅಂದ್ರೆ ಅವನು ನೀಟಾಗಿ ಧ್ಯಾನ ಮಾಡೋದು, 10 ಜನಕ್ಕೆ ಒಳ್ಳೇದ್ ಮಾಡೋದು. ನೀನು ನೋಡು ಆಲ್ರೆಡಿ ಸಂಬಳ ಬಂದೇ ಇಲ್ಲ, ಆಲ್ರೆಡಿ 500 ರೂಪಾಯಿ ದಾನ ಕೊಟ್ಬಿಟ್ಟಿದ್ಯಾ ಸ್ವಲ್ಪ ಅವ್ರಿಗೆ, ನಿನಗೇನು ಅಪ್ಪ ಅಮ್ಮ ಸತ್ರು ಪರವಾಗಿಲ್ಲ, ನೀನ್ ಬಂದು ಬೆನ್ ಕಟ್ಬಿಡ್ಬೇಕು. ಅವ್ನಿಗೆ ಅನ್ಸ್ತಾ ಇರುತ್ತೆ, ಅಯ್ಯೋ ಇಷ್ಟೊಂದು ದುಡಿತೀನಿ, ದಾನ ಮಾಡೋದ್ ತಪ್ಪ. ಅವ್ನಿಗೆ ಒಂಥರ ತಲೆಕೆಟ್ಟಂಗ್ ಆಗ್ದಿರುತ್ತೆ, ನಾನೇ ತಪ್ಪ. ಹೆಣ್ಮಕ್ಳು ವಿಚಾರದಲ್ಲೂ ಆಗತ್ತೆ, ಮನೆಗ್ ದೊಡ್ಡ ಹೆಣ್ಮಕ್ಳು. ಎಕ್ಸಾಕ್ಟ್ಲಿ, ನಾನೇನಾದ್ರೂ ಮಾಡ್ಬಿಟ್ಟಿದ್ದೀನಾ, ನನ್ನಿಂದಲೇ ಏನೋ ಪ್ರಾಬ್ಲಮ್ ಇದೆಯಾ, ಆಮೇಲೆ ಒಂಥರ ಅವರೆಲ್ಲ ಒಂದು ಗ್ರೂಪ್ ಆಗ್ತಾ ಇದಾರೇನೋ, ನಾನ್ ಐಸೋಲೇಟ್ ಆಗ್ತಾ, ಈ ತರ ತುಂಬಾ ಜನ ಬರ್ತಾರೆ ಸರ್. ಅಂದ್ರೆ ಆ ವ್ಯಕ್ತಿಗೆನೆ, ಅವನಿಗೋ ಅಥವಾ ಆಕೆಗೋ ಒಂಥರ ಗಿಲ್ಟ್ ಫೀಲ್ ಮಾಡಿಸ್ತಾರೆ. ಅಂದ್ರೆ ಇವ್ರ ಮನೆಯವರು, ತಂದೆ ತಾಯಿ, ಅಣ್ಣ ತಮ್ಮ ತಂಗಿ ಯಾರಿರ್ತಾರಲ್ಲ, ಇವರೆಲ್ಲ ಒಳ್ಳೆಯವರು, ಇವ್ರದೆಲ್ಲ ಒಂದು ಗುಂಪು. ಈಗ ಸುಹಾಸಿನಿ ಅವ್ರದ್ದು ಬೆಂಕಿಯಲ್ಲಿ ಅರಳಿದ ಹೂ ಅಂತ ಒಂದ್ ಸಿನಿಮಾ ಇದೆ, ಹಳೆ ಸಿನಿಮಾ. ಪಾಪ ಸುಹಾಸಿನಿ ಮನೆ ದೊಡ್ಡೋಳೆ ಹೆಣ್ಮಗಳು, ಹೊರಗೆ ಹೋಗಿ ಅವರು ಕಷ್ಟಪಟ್ಟು ದುಡ್ಕೊಂಡು ಮನೆಗೆ ಬರ್ತಿರ್ತಾರೆ, ಎಲ್ಲ ಸಾಕ್ತಿರ್ತಾರೆ. ಮನೇಲಿ ನೋಡಿದ್ರೆ ಡಿಸ್ಫಂಕ್ಷನಲ್ ಫ್ಯಾಮಿಲಿ.